ಶಿವಶಂಕರ್ ಅವ್ರ ಹತ್ರ ಬರ್ತೀನಿ. ಈಗ ಎರಡು ಪಾರ್ಟಿಗಳು ಮಾತಾಡ್ತು ಶಿವಶಂಕರ್ ಅವರೇ. ಒಂದು 2004ರಿಂದ 2014 ತನಕ ನೀವು ಕೊಟ್ಟಿದ್ದು 10%. ಈಗ ನಾವು ಲೆಕ್ಕಾಚಾರ ಆಗ್ತಾ ಇರುವಾಗ 18,172 ಕೋಟಿ ಅದು 20% ಬಂದಿದೆ ಅಂತ ಅಂದ್ಬಿಟ್ಟು. ಈಗ ದಿನೇಶ್ ಒಂದು ಮಾತನ್ನು ಹೇಳಿದ್ರು, ಯಾಕಂದರೆ ನಮಗೆ ಅತಿ ದೊಡ್ಡ ಬರ ಬಂದಿದ್ದು ಒಂದು ಎಸ್.ಎಂ. ಕೃಷ್ಣ ಕಾಲಾವಧಿಯಲ್ಲಿ 2004ರ ಕಾಲಾವಧಿಯಲ್ಲಿ ಮತ್ತು ಈಗ ಒಂದು ನಮ್ಮ ಕಾಲಾವಧಿಯಲ್ಲಿ ನಾವು ನೋಡೋದಿದ್ರೆ. ಆಮೇಲೆ ವಿಪರೀತವಾದಂತಹ ನೆರೆ ಬಂದಿದ್ರು ಕೂಡ ಅದು 2012ರ ಕಾಲಾವಧಿಯಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತು ಮೊನ್ನೆ 2018ರಲ್ಲಿ ಬಂದಂಥದ್ದು. ನಿಮ್ಮ ಪ್ರಕಾರ ಇದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ಬೇಕು ನಾವು? ಶೆಟ್ರೆ, ಇದು ಸಂದರ್ಭ ಬರೀ ಬರ ಬಂದಿದ್ದು, ಭೀಕರವಾದಂತಹ ಬರಗಾಲ ಬಂದಿದ್ದು ಎಲೆಕ್ಷನ್ ಸಮಯದಲ್ಲಿ ಅನ್ನೋದು ಈ ಜನಗಳ ಸಂಕಷ್ಟದ ಹೆಚ್ಚಾಗೋದಕ್ಕೆ ಕಾರಣ. ನಮ್ಮ ಎಲ್ಲರ ಹಣೆ ಬರಹ ಏನಂದ್ರೆ, ಈ ಒಂದಿದೆ ದುರ್ಭಿಕ್ಷ ಕಾಲಕ್ಕೆ ಅಧಿಕ ಮಾಸ ಅಂತ ಒಂದು ಗಾದೆ ಇದೆ. ಹಾಗೆ ಇಲ್ಲಿ ಏನಂತಂದ್ರೆ, ಕರ್ನಾಟಕಕ್ಕೆ ಹಣೆ ಬರಹ ಏನಂತಂದ್ರೆ ಬರಗಾಲದ ಮೇಲ್ಗಡೆ ಎಲೆಕ್ಷನ್ಸ್. ಹಾಗಾಗಿ ಎಲೆಕ್ಷನ್ಸ್ ಹಿನ್ನೆಲೆಯಲ್ಲಿ ಬರಗಾಲ ಬಂದಿದ್ರಿಂದ ಇಷ್ಟನ್ನೆಲ್ಲವನ್ನು ನಾವು ನೋಡ್ಬೇಕಾಯ್ತು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಅಬ್ಜೆಕ್ಟಿವ್ ಆಗಿ ಹೇಳ್ಬೇಕಂದ್ರೆ, ಒಂದು ನಿಷ್ಪಕ್ಷಪಾತವಾಗಿ ಹೇಳ್ಬೇಕಂದ್ರೆ, ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಟೆಕ್ನಿಕಲ್ ಆಗಿ ಇಬ್ರು ಸರಿ ಇದ್ದಾರೆ, ಥಿಯರಿಟಿಕಲ್ ಆಗಿ ಇಬ್ರು ತಪ್ಪಿದ್ದಾರೆ, ರಾಜಕೀಯವಾಗಿ ಪೊಲಿಟಿಕಲ್ ಆಗಿ ಇಬ್ರು ಡಿಸಾಸ್ಟ್ರಸ್ ಆಗಿದ್ದಾರೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಟೆಕ್ನಿಕಲ್ ಆಗಿ ಅಂತ ಬರೋಣ. ಟೆಕ್ನಿಕಲ್ ಆಗಿ ಅಂತ ಬಂದಾಗ ರಾಜ್ಯ ಸರ್ಕಾರ ಏನ್ ಮಾಡ್ತಂದ್ರೆ, ಈಗ ಇದು ಜೂನ್ ಇಂದ ಸ್ಟಾರ್ಟ್ ಆಗುತ್ತೆ ಸೌತ್ ವೆಸ್ಟ್ ಮಾನ್ಸೂನ್, ಅಕ್ಟೋಬರ್ ವರೆಗೂ ಅದಿರುತ್ತೆ. ಇವ್ರೇನ್ ಮಾಡಿದ್ರು, ಜೂನ್ ನಲ್ಲಿ ಮಳೆ ಆಗ್ಲಿಲ್ಲ, ಜುಲೈನಲ್ಲಿ ಎಕ್ಸೆಸಿವ್ ರೈನ್ ಆಗೋಯ್ತು, ಆಗಸ್ಟ್ ಅಲ್ಲಿ ಡ್ರೈ ಸ್ಪೆಲ್ ಬಂತು, ಸೆಪ್ಟೆಂಬರ್ ನಲ್ಲಿ ಮಳೆನೇ ಇಲ್ಲ. ಸೊ ಹಾಗಾಗಿ ಸೆಪ್ಟೆಂಬರ್ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 14ನೇ ತಾರೀಕು ಬರ ಡಿಕ್ಲೇರ್ ಮಾಡ್ತಾರೆ. ಆಮೇಲೆ ಸೆಪ್ಟೆಂಬರ್ 14ನೇ ತಾರೀಕು ಬರ ಡಿಕ್ಲೇರ್ ಮಾಡಿದ್ಮೇಲೆ 2005ರ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಒಂದಿದೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005. ಅದ್ರ ಪ್ರಕಾರ ಕೇಂದ್ರ ಸರ್ಕಾರ, ಯಾವ್ದಾದ್ರು ರಾಜ್ಯ ಸರ್ಕಾರ ಒಂದು ಬರವನ್ನ ಡಿಕ್ಲೇರ್ ಮಾಡಿ ಪರಿಹಾರವನ್ನ ಕೇಳಿದಾಗ ಅದನ್ನ 1 ತಿಂಗಳೊಳಗಾಗಿ ಇತ್ಯರ್ಥ ಮಾಡ್ಬೇಕು. ಅಂದ್ರೆ ಈ ಕೇಂದ್ರ ಸರ್ಕಾರ ಸೆಪ್ಟೆಂಬರ್ 14ನೇ ತಾರೀಕು ಇವರು ಬರ ಡಿಕ್ಲೇರ್ ಮಾಡಿ ಇಂಟಿಮೇಟ್ ಮಾಡದ್ಮೇಲೆ ಅದ್ 1 ತಿಂಗಳಾಗಿ ಇವತ್ತು ಏನಾಗಿದೆ ಅದು 1 ತಿಂಗಳು. ನಾನಿಲ್ಲ ಅಂತ ಹೇಳಲ್ಲ. ಅದೇ ಸಂದರ್ಭದಲ್ಲಿ ಶಿವಶಂಕರ್ ಅವರೇ, ಅದೇ ಸಂದರ್ಭದಲ್ಲಿ ಕಾವೇರಿ ಇಶ್ಯೂ ಬಂದಾಗ ಅಲ್ಲಿ ಹೇಳೋದಕ್ಕಿಂತ ಮೊದಲೇ ಇವ್ರು ನೀರು ಬಿಟ್ಟಿದ್ರಲ್ಲ. ರಾಜ್ಯವನ್ನು ಆಳುವಂತ ನಾಯಕರುಗಳಿಗೆ ಅದರ ಬಗ್ಗೆ ಒಂದು ಗೊತ್ತಿರಬೇಕಲ್ವಾ, ನೀರಿನ ಅಗತ್ಯ ಇದೆ ಅಂತೇಳಿ. ಡಿ.ಕೆ. ಶಿವಕುಮಾರ್ ಅವರು ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಹೋರಾಟ ಮಾಡಿದ್ರು. ನಮ್ಮ ನೀರಿಗಾಗಿ ನಾವು ಇರ್ತೀವಿ, ಅದಕ್ಕಾಗಿ ಹೋರಾಟ ಮಾಡ್ತೀವಿ. ಇದೆಲ್ಲ ಆದ ಸಂದರ್ಭದಲ್ಲಿ ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ? ಈಗ ಕೇವಲ ಕೇಂದ್ರದ ಮೇಲೆ ಮಾತ್ರ ನೀವು ಕೊಟ್ಟಿಲ್ಲ ಅಂತ ಹೇಳುವಾಗ ನೀವು ಮಾಡಿದ್ರೆ ಏನಂತ ಕೇಳ್ತೀವಲ್ಲ ಪ್ರಶ್ನೆ. ಎಲ್ಲಾ ನೀರಾವರಿ ತಜ್ಞರು ಹೇಳೋ ಪ್ರಶ್ನೆ ಏನಂತಂದ್ರೆ, ಹಿಂಗ್ ಮೇಲಿಂದ ಮೇಲೆ ಪ್ರವಾಹಕ್ಕಾಗ್ಲಿ ಬರಕ್ಕಾಗ್ಲಿ ಇದು ಮ್ಯಾನ್ ಮೇಡ್, ನ್ಯಾಚುರಲ್ ಆಗೋದಕ್ಕಿಂತ ನಾವೇ ಸ್ವಯಂಕೃತವಾಗಿ ಮಾಡ್ಕೋತೀವಿ ಕರ್ನಾಟಕದಲ್ಲಿ ಅಂತ. ಯಾಕೆ ಅಂದ್ರೆ ಮುಖ್ಯವಾಗಿ ಈ ರಿಸರ್ವಾಯರ್ ಸ್ಟೋರೇಜ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅದು ಡಿಸಾಸ್ಟ್ರಸ್ ಆಗಿದೆ. ಇದು ವೈಜ್ಞಾನಿಕವಾಗಿ ಅವರು ಯಾವತ್ತೂ ಮಾಡ್ಕೊಳ್ಳೋದಿಲ್ಲ. ಅದು ಒಂದು, ಅದನ್ನ ಹೇಳ್ಬೇಕಂದ್ರೆ ಡೀಟೇಲ್ ಆಗಿ ಅದಕ್ಕೆ ಸಮಯ ಬೇಕಾಗುತ್ತೆ, ಅಷ್ಟು ಸಮಯ ಇಲ್ವೇನೋ ಅದನ್ನೆಲ್ಲ ಹೇಳಕ್ಕೆ. ಆದ್ರೆ ಇವಾಗ ಏನಾಯ್ತು, ಈ ಬರ ಅಂತ ಬಂದಾಗ ಇವರು ಸೆಪ್ಟೆಂಬರ್ ನಲ್ಲಿ ಇದ್ ಮಾಡಿದ್ಮೇಲೆ, ಏನಂದ್ರೆ ಡಿಕ್ಲೇರ್ ಮಾಡಿದ್ಮೇಲೆ ಅಕ್ಟೋಬರ್ 4ನೇ ತಾರೀಕು ಸೆಂಟ್ರಲ್ ಗವರ್ಮೆಂಟ್ ಫಾರ್ ದಿ ಫಸ್ಟ್ ಸ್ಟೆಪ್ ಸರಿ ಮಾಡ್ತು. ಅವರು ಸೆಂಟ್ರಲ್ ಟೀಮ್ ಅನ್ನ ಕಳಿಸ್ತಾರೆ. ಅವರು ಟೂರ್ ಮಾಡ್ಬಿಟ್ಟು 9ನೇ ತಾರೀಕು ಡೆಲ್ಲಿಗೆ ವಾಪಸ್ ಹೋಗಿ ಅಕ್ಟೋಬರ್ 11ನೇ ತಾರೀಕು ರಿಪೋರ್ಟ್ ಕೊಡ್ತಾರೆ. ಅವತ್ತೇ ಅಮಿತ್ ಶಾ ಅವರು, ಅಂದ್ರೆ ಅಮಿತ್ ಶಾ ಅವ್ರದ್ದು ಯಾಕೆ ಈ ಮಾತು ಬರುತ್ತೆ ಅಂದ್ರೆ, ಅವ್ರದ್ದೇ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ. ಯಾಕಂದ್ರೆ ಇಟ್ ಈಸ್ ರಿಲೇಟೆಡ್ ಟು ಯೂನಿಯನ್ ಹೋಮ್ ಮಿನಿಸ್ಟ್ರಿ. ಯೂನಿಯನ್ ಹೋಮ್ ಮಿನಿಸ್ಟ್ರಿಗಿಂತ ಮುಂಚೆ ಯೂನಿಯನ್ ಅಗ್ರಿಕಲ್ಚರ್ ಮಿನಿಸ್ಟ್ರಿದು ಒಂದು ಕಮಿಟಿ ಇರುತ್ತೆ. ಆ ಕಮಿಟಿ ಏನ್ ಮಾಡುತ್ತೆ, ಈ ಸೆಂಟ್ರಲ್ ಟೀಮ್ ನ ರಿಪೋರ್ಟ್ ಅನ್ನ ಅಸೆಸ್ ಮಾಡ್ಬಿಟ್ಟು ಒಂದು ರೆಕಮೆಂಡ್ ಮಾಡುತ್ತೆ. ಮಾಡಿದ್ದಾರೆ. ಅವರು ಎಷ್ಟು ಮಾಡಿದ್ದಾರೆ ಅಂದ್ರೆ 3,800 ಕೋಟಿ ರೂಪಾಯಿ ಕೊಡ್ಬೋದು ಅಂತ ರೆಕಮೆಂಡ್ ಮಾಡಿದ್ದಾರೆ. ಅದನ್ನ ರಾಟಿಫೈ ಮಾಡ್ಬೇಕಾಗಿದ್ದು ಹೈ ಲೆವೆಲ್ ಕಮಿಟಿ ಹೆಡೆಡ್ ಬೈ ಯೂನಿಯನ್ ಹೋಮ್ ಮಿನಿಸ್ಟರ್, ದಟ್ ಈಸ್ ಅಮಿತ್ ಶಾ.
ಆದ್ರೆ ಅಮಿತ್ ಶಾ ಅವರು ಆ ಮೀಟಿಂಗ್ ಅನ್ನೇ ಮಾಡಕ್ ಹೋಗ್ಲಿಲ್ಲ. ಯಾಕೆ ಅಂತಂದ್ರೆ ಅವಾಗ ಮಧ್ಯಪ್ರದೇಶ ಎಲೆಕ್ಷನ್ ನಡೀತಾ ಇತ್ತು, ಬಟ್ ಅವರೊಂದು ಹೇಳಿಕೆಯನ್ನು ಕೊಟ್ಟರಲ್ಲ, election 3 ತಿಂಗಳು ಕಳೆದ ನಂತರ ನಮ್ಗೆ ಕೊಟ್ಟಿದ್ದು ಅಂತ ಹೇಳಿ ಬಹಿರಂಗವಾಗಿ ಅವರ ಹೇಳಿಕೆಯನ್ನು ಕೊಟ್ಟರು ಮೊನ್ನೆ ಬೆಂಗಳೂರು ಗ್ರಾಮಾಂತರದಲ್ಲಿ ಚುನಾವಣಾ ಪ್ರಚಾರದಲ್ಲಿ. ಅದನ್ನೇ ಸಿದ್ದರಾಮಯ್ಯನವರು ಹೇಳಿದ್ರು, ಒಂದು ವೇಳೆ ಅವ್ರು ಹೇಳಿದ್ದು ಸರಿಯಾಗಿದ್ದಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ನಾವೇನು ಅಫಿಡವಿಟ್ ಸಲ್ಲಿಸಿದ್ದೀವಿ ಹಾಗೆ ಹೇಳಬೇಕಾಗಿತ್ತು ಕೇಂದ್ರ ಸರ್ಕಾರದ ವತಿಯಿಂದ. ಇಲ್ಲ, ನಾವು 3 ತಿಂಗಳು ಲೇಟ್ ಆಗಿ ಕೊಟ್ಟಿದ್ದೀವಿ ಅಂತ ಹೇಳಿ ಅವ್ರು ಹೇಳಿಲ್ಲ ಅಂತ ಹೇಳಿದ್ರು ಅವರು. ಅಲ್ಲ, ಇನ್ನೊಂದು ಒಂದು ಸಣ್ಣ ಟೆಕ್ನಿಕಲ್ ಪಾಯಿಂಟ್ ಇದೆ ಶೆಟ್ರೆ, ಅದನ್ನ ಹೇಳ್ಬೇಕು. ಕೇಂದ್ರ ಸರ್ಕಾರ, ಅದರಲ್ಲೂ ನಿರ್ಮಲಾ ಸೀತಾರಾಮನ್ ಅವರು ಅವ್ರು ಗೊತ್ತಿದ್ದು ಆತರ ಮಾತಾಡ್ತಾರೋ ಅಥವಾ ಅಂದ್ರೆ ಬೇಕಂತ ಸುಳ್ಳು ಹೇಳ್ತಾ ಇದ್ದಾರೋ ಅವ್ರಿಗೆ ನಿಜವಾಗ್ಲೂ ಗೊತ್ತಿಲ್ವೋ ಅಂತ. ಅವ್ರು ಏನ್ ಹೇಳಿದ್ರು, 2 ಪಾಯಿಂಟ್ ಹೇಳಿದ್ರು. ಒಂದು, ರಾಜ್ಯ ಸರ್ಕಾರ ಡಿಲೇ ಮಾಡ್ತು ಮೆಮೊರಾಂಡಮ್ ಕೊಡಕ್ಕೆ ಅಂತ. 3ನೇ ಮೆಮೊರಾಂಡಮ್ ನವೆಂಬರ್ 20ನೇ ತಾರೀಕು ಹೋಗಿದೆ. ಲಾಸ್ಟ್ ಮೆಮೊರಾಂಡಮ್ ಹೋಗಿರೋದು ನವೆಂಬರ್ 20. 2ನೇದು ಹೇಳಿದ್ರು, ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಅಡ್ಡ ಬಂದ್ಬಿಡ್ತು ಅಂತ. ಇಲ್ಲಿ 2 ತಪ್ಪು ಏನಂತಂದ್ರೆ, ಮೊದಲನೇದಾಗಿ ರಾಜ್ಯ ಸರ್ಕಾರ ಡಿಲೇ ಮಾಡಿಲ್ಲ. ಯಾಕೆ ಡಿಲೇ ಮಾಡಿಲ್ಲ ಅಂತಂದ್ರೆ, ಈಗ ನಾನು ಅವಾಗ್ಲೇ ಹೇಳಿದ ಹಾಗೆ ಸೌತ್ ವೆಸ್ಟ್ ಮಾನ್ಸೂನ್ ಇದೆಯಲ್ಲ, ಮುಂಗಾರು ಮಳೆಯ ಟೆನ್ಯೂರ್ ಏನಂತಂದ್ರೆ ಜೂನ್ ಇಂದ ಅಕ್ಟೋಬರ್ ವರ್ಗುನು. ಅಕ್ಟೋಬರ್ ಎಂಡ್ವರೆಗೂ ಕಾಯ್ಬೇಕು ಆಕ್ಚುಲಿ. ಈಗ ಮುಂಗಾರು ಬಂದೆ ಚಂದ್ರಶೇಖರ್, ಅದಕ್ಕೆ ನೀವು ಹೇಳೋ ಪ್ರಕಾರ, ಅವ್ರು ಹೇಳೋ ಪ್ರಕಾರ ಕೇಂದ್ರ ರಾಜ್ಯ ಸರ್ಕಾರದಿಂದ ಹೋಗಬೇಕಾಗಿದ್ದು ಕರೆಕ್ಟ್ ಆಗಿ ಹೋಗಿದೆ. ಆದರೆ ನಾವು ಹೇಳಿದ್ವಲ್ವಾ, ಈಗ ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆ ಇರ್ಬೋದು ಅಥವಾ ಅಮಿತ್ ಶಾ ಅವರ ಹೇಳಿಕೆ ಇರ್ಬೋದು, ಅದು ಒಂದು ವೇಳೆ ಅದು ನಿಜವೇ ಆಗಿದ್ದಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಅಫಿಡವಿಟ್ ಸಲ್ಲಿಸುವಾಗ ಅದನ್ನು ಮರಣ ಮಾಡಬೇಕಾಗಿತ್ತು, ರಾಜ್ಯ ಸರ್ಕಾರ ಲೇಟ್ ಆಗಿ ಕೊಟ್ಟಿದೆ ಅಂತ ಹೇಳಿ. 2 ವಿಚಾರಗಳು, 2 ಪಾಯಿಂಟ್. ಮೊದಲು ಸುಪ್ರೀಂ ಕೋರ್ಟ್ಗೆ ಬಂದ್ಬಿಡ್ತೀನಿ. ಸುಪ್ರೀಂ ಕೋರ್ಟ್ ವಿಚಾರದಲ್ಲಿ ಹೇಳಿ, ರಾಜ್ಯ ಸರ್ಕಾರ ಡಿಲೇ ಮಾಡಿಲ್ಲ. ಯಾಕೆ ಡಿಲೇ ಮಾಡಿಲ್ಲ ಅಂತಂದ್ರೆ, ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ 20ನೇ ತಾರೀಕು ಅಂದ್ರೆ ನವೆಂಬರ್ 20ನೇ ತಾರೀಕು ಲಾಸ್ಟ್ ಮೆಮೊರಾಂಡಮ್ ಹೋಗಿರೋದು. ಆದ್ರೆ ಅಕ್ಟೋಬರ್ ನಲ್ಲಿ ಇವರು ಸಿಎಂ ಕೂಡ ಹೇಳಿದ್ರು, ನಾನು ರಾಜಕೀಯ ನಿವೃತ್ತಿ ಹೊಂದ್ತೀನಿ, ನಾನೇ ಸುಳ್ಳು ಹೇಳಿದ್ರೆ ಅಂತೇಳಿ. ಚಂದ್ರಶೇಖರ್, ಬಂದೆ ಸರ್, ಒಂದು 2 ಫಸ್ಟ್ ಸುಪ್ರೀಂ ಕೋರ್ಟ್ ಮುಗಿಸ್ಬಿಟ್ಟು ಆಮೇಲೆ ಈ ಪಾಯಿಂಟ್ ಬಂದಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿಡವಿಟ್ ಆಗೋಕೆ ಇನ್ನು ಯಾವುದೇ ವಿಚಾರಣೆ ಶುರುವಾಗಿರ್ಲಿಲ್ಲ. ಯಾವ ದಿನ ಅಪ್ಲಿಕೇಶನ್ ಹಾಕಿದ್ರು ಅವತ್ತೇನೆ ಸಾಲಿಸಿಟರ್ ಜನರಲ್ ಹೇಳಿದ್ರು, ಈಗಾಗಲೇ ಪರ್ಮಿಷನ್ ಅಂತ ಹೇಳಿ ಸ್ಪೆಷಲ್ ಆಗಿ ತಗೊಂಡು ಇದಾಗಲೇ ಏನಕ್ಕೆ ಎಲೆಕ್ಷನ್ ಕಮಿಷನ್ ಕೊಟ್ಟೇನೆ 2 ತಿಂಗಳ ಮೇಲಾಗಿತ್ತು, ಈಗಾಗಲೇ ಒಪ್ಪಿಗೆ ಕೊಟ್ಬಿಟ್ಟಿದ್ದೀರಿ ಅಂತ ಹೇಳಿದ್ರು. ಈಗ ಒಪ್ಪಿಗೆ ಕೊಟ್ಟಿದ್ದರಿಂದ ಇದು ಯಾವುದರ ವಿಚಾರಣೆ ಅಗತ್ಯ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಏನಾಯ್ತು, ಇವರಿಗೆ ಡೈರೆಕ್ಷನ್ ಕೊಟ್ಬಿಡ್ತು, ಕೇಂದ್ರ ಸರ್ಕಾರಕ್ಕೆ ಪರ್ಮಿಷನ್ ಆಗೋಯ್ತು. ಇದು ಮೊದಲನೇದು. ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೆ ಮುಂಚೆನೇ ಕೇಂದ್ರ ಸರ್ಕಾರ ಆಗ್ಲೇನೆ ಎಲೆಕ್ಷನ್ ಕಮಿಷನ್ಗೆ ತಿಳಿಸಾಗಿತ್ತು ಇದ್ರದ್ದು. 2ನೇದು, ಪ್ರತಿ ಸರಿ ನಾವು ಒಂದು ವಿಚಾರವನ್ನು ಮಾತಾಡ್ಬೇಕಾದ್ರೆ ಒಂದು ವಿಷಯ ಬಿಡ್ತಾ ಇದ್ದೀವಿ. ಬರ ಅಂತಕ್ಕಂಥದ್ದು ಸ್ಟೇಟ್ ಸಬ್ಜೆಕ್ಟು. ಬರ ಪರಿಹಾರಕ್ಕೋಸ್ಕರನೇ SDRF ಅಂತ ಇರ್ತದೆ, ಏನು ರಾಜ್ಯ ವಿಪತ್ತು ನಿಧಿ ಅಂತ ಇರುತ್ತೆ. ರಾಜ್ಯ ವಿಪತ್ತು ನಿಧಿನಲ್ಲಿ ಬರೀ 12,500 ಕೋಟಿಲಿ ವಿಪತ್ತಿಗೆ 6,775 ಕೋಟಿ ಇತ್ತಲ್ಲ, 1 ರೂಪಾಯಿ ಆದ್ರೂ ನೀವು ಬಿಡುಗಡೆ ಮಾಡಿದ್ರಾ? ಪ್ರತಿ ಡಿಸ್ಟಿಕ್ ಕಮಿಷನರ್ ಹತ್ರ ಡಿಸ್ಟಿಕ್ ಕಮಿಷನರ್ದು DC ಅಮೌಂಟು 275 ಕೋಟಿ, ರೆವಿನ್ಯೂದು ಸುಮಾರು 280 ಕೋಟಿ, ಒಟ್ಟು ಸುಮಾರು 850 ಕೋಟಿ ಒಂದೊಂದು ಡಿಸ್ಟಿಕಲ್ಲಿ ಇತ್ತಲ್ಲ, 1 ರೂಪಾಯಿ ರಿಲೀಸ್ ಕೊಟ್ರಾ ನೀವು? ಇಷ್ಟೆಲ್ಲ 4 ತಿಂಗಳಾದ್ಮೇಲೆ 2,000 ರೂಪಾಯಿ ಒಂದು ಹೆಕ್ಟೇರ್ಗೆ, ಒಂದು ಎಕರೆಗೆ ನೀವು ರಿಲೀಸ್ ಮಾಡ್ತೀರಾ, ಭಿಕ್ಷೆ ತರ ಆಗ್ತಿರಲ್ಲ. ಹಾಗಾಗಿ ರಾಜ್ಯದ ಪಾಲೇ ಇಲ್ವಾ? ನಾನು 1 ತಿಂಗಳಾಗಿ ಮುಖ್ಯಮಂತ್ರಿ ಆಗಿದ್ದೆ, ಆಗ ನೆರೆ ಬಂದಿತ್ತು, ನಾನೇ ಬಿಡುಗಡೆ ಮಾಡಿದ್ದೆ, ನಾನು ಕೇಂದ್ರಕ್ಕೆ ಕಾದಿರಲಿಲ್ಲ. 2013ರಲ್ಲಿ ಸಿದ್ದರಾಮಯ್ಯನವರು ಬರ ಕೊಟ್ಟಾಗಲೂ ಕೂಡ ಅವರು ಕೇಂದ್ರ ಸರ್ಕಾರನ ಕೇಳಿ ಅವರೇ ರಿಲೀಸ್ ಮಾಡಿದ್ರು. 2014ರಲ್ಲಿ ಬರ ಬಂದಾಗಲೂ ಕೇಂದ್ರ ಸರ್ಕಾರ ಅವರೇ ರಿಲೀಸ್ ಮಾಡಿದ್ರು. 2019, 20, 21, 22 4 ಸರಿ ಪ್ರವಾಹಗಳು ಬಂತು. 3 ಸರಿ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿಯವರು ರಾಜ್ಯ ಸರ್ಕಾರವೇ ಕೊಟ್ಕೊಂಡೋಯ್ತು, ಯಾವತ್ತೂ ಕೇಂದ್ರ ಸರ್ಕಾರವನ್ನ ಕೇಳ್ತಿರ್ಲಿಲ್ಲ. ಅವರು ನಿಮ್ಮ ಆರೋಪ ರಾಜ್ಯದಲ್ಲಿ ದುಡ್ಡಿಲ್ಲ, ರಾಜ್ಯದ ಕೊಟ್ಟಿದ್ದಾರೆ, ಕೇಂದ್ರ ಸರ್ಕಾರದ ದುಡ್ಡಿದೆಯಲ್ಲ SDRF ಅದನ್ನು ಬಳಸಿಲ್ಲ. ಅದನ್ನು ಮಾಡಿದಂಗೆ ಬರೀ ಕೇಂದ್ರದೇ ಕೇಳ್ತಾ ಇದ್ರೆ ಅಂತಕ್ಕಂಥದ್ದು ದೊಡ್ಡ ಪ್ರಾಬ್ಲಮ್ ಇರ್ತಕ್ಕಂಥದ್ದು. ಇಲ್ಲಿವರೆಗೂ ಇತಿಹಾಸದಲ್ಲಿ ಫಸ್ಟ್ ಕೇಂದ್ರ ರಾಜ್ಯ ಸರ್ಕಾರ ಕೊಟ್ಬಿಡುತ್ತೆ. ಅದಾದ್ಮೇಲೆ ಅವ್ರು NDRF ಅವ್ರು ಬಂದ್ಬಿಟ್ಟು ಅವ್ರದ್ದೇನು ಕ್ಯಾಲ್ಕುಲೇಷನ್ ಫಾರ್ಮುಲಾಗಳಿದೆ, ಅವ್ರು ತೆಂಗಿನ ಮರ ಬಿಡೋದ್ರೆ ಇಷ್ಟು, ಇಟ್ಟಿಗೆ ಬಿಡೋದ್ರೆ ಇಷ್ಟು ಕ್ಯಾಲ್ಕುಲೇಷನ್ ಮಾಡಿ ನಿಧಾನಕ್ಕೆ ರಿಲೀಸ್ ಮಾಡ್ತಾರೆ. ಇದು ಪ್ರತೀತಿ.